ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಕೊಪ್ಪಳದಲ್ಲಿ ಸಿಎಂಗೆ ಪತ್ರ ಬರೆದು ಪತಿ ಏಕಾಂಗಿ ಧರಣಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಪತ್ನಿಗೆ ತಲುಪಿಲ್ಲ ಅಂತ ಆಕ್ರೋಶಗೊಂಡ ಪತಿಯೊಬ್ಬರು ಕೊಪ್ಪಳದ ಜಿಲ್ಲಾಡಳಿತದ ಭವನದ ಮುಂಭಾಗದಲ್ಲಿ ಏಕಾಂಗಿಯಾಗಿ ಪ್ರತಿಭಟನೆಗೆ ಕುಳಿತ ಅಪರೂಪದ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ಗ್ರಾಮದ ಶರಣಪ್ಪ ಬೋವಿ ಅನ್ನುವಂಥವರೇ ತಮ್ಮ ಪತ್ನಿ ಶಿಲ್ಪಾ ಬೋವಿ ಅವರಿಗೆ ಗೃಹಲಕ್ಷ್ಮಿ ಹಣ ಸಿಗದೇ ಇದ್ದಿದ್ದಕ್ಕೆ ಧರಣಿ ಕುಳಿತಿರುವಂತಹ ವ್ಯಕ್ತಿಯಾಗಿದ್ದಾರೆ. ಶರಣಪ್ಪನವರ ಪತ್ನಿ ಶಿಲ್ಪಾ ಬೋವಿ ಅವರು ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ಶರಣಪ್ಪ ಅವರು ಅಲೆದಾಡ್ತಿದ್ದಾರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಪ್ರತಿ ಬಾರಿಯೂ ಕೂಡ ತಾಂತ್ರಿಕ ಕಾರಣವನ್ನ ಆ ನೆಪವನ್ನ ಹೊಡ್ಡಿ ತಡೆ ಹಿಡಿತಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಅಧಿಕಾರಿಗಳ ಕಚೇರಿಗೆ ಅಲಿಯಲು ಮತ್ತು ತಾಂತ್ರಿಕ ದೋಷ ಸರಿಪಡಿಸಲು ಶರಣಪ್ಪ ಬೋವಿ ಅವರು ಇದುವರೆಗೆ ಬರೋಬ್ಬರಿ 25,000 ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪತ್ನಿಗೆ ಬಾರದೆ ಇದ್ದಕ್ಕೆ ಪತಿಯೊಬ್ಬರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿರುವುದು ಅಪರೂಪ ಅಂತಾನೆ ಹೇಳ್ಬೋದು. 25,000 ರೂಪಾಯಿ ಖರ್ಚು ಮಾಡಿದ್ದಾರೆ. ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಸರ್ಕಾರ ಒಂದು ಕಡೆ ಗ್ಯಾರಂಟಿ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟು ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರು ಇವತ್ತಿಗೂ ಕೂಡ ಕಾಯ್ತಾ ಇದ್ದಾರೆ, ಬರುತ್ತೆ ಇವತ್ತು ಅಕೌಂಟಿಗೆ ಬರುತ್ತೆ ಅಂತ. ಆದರೆ ಕೊಪ್ಪಳದಲ್ಲಿ ಪತ್ನಿಗೆ ಬರಬೇಕಾದಂತಹ ಹಣ ಬರಲಿಲ್ಲ ಅಂತ ಜಿಲ್ಲಾಡಳಿತದ ಭವನದ ಮುಂದೆನೆ ಒಬ್ಬಂಟಿಯಾಗಿನೇ ಹೋರಾಟವನ್ನ ಮಾಡ್ತಾ ಇರೋದು ಎಲ್ಲರ ಗಮನ ಸೆಳೆದಿದೆ. ನೋಡಿ, ಗಮನಿಸಬೇಕಾಗುತ್ತೆ ಯಾಕಿಷ್ಟು ಕುಪಿತಗೊಂಡ್ರು, ಎಷ್ಟು ತಿಂಗಳಿಂದ ಬಂದಿಲ್ಲ ಅವರಿಗೆ ಅಂತ. ಆದರೆ ಈ ಪ್ರಕರಣ ಏನು ಅಂತ ನೋಡಬೇಕಾಗುತ್ತೆ. ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ಗ್ರಾಮದ ಶರಣಪ್ಪ ಬೋವಿ ಅವರ ಪತ್ನಿ, ಈಗಾಗಲೇ ಹೇಳಿದಾಗೆ ಶಿಲ್ಪಾ ಬೋವಿ ಅವರು ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಯೋಜನೆ ಜಾರಿ ಆದಾಗಿಂದಲೂ ಕೂಡ ಶಿಲ್ಪಾ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ಆದಾಗಿಂದಲೂ ಕೂಡ ಜಮೆ ಆಗಿಲ್ವಂತೆ. ಇದರಿಂದ ಬೇಸತ್ತಂತಹ ಪತಿ ಶರಣಪ್ಪ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ 25,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಸೊ ಶರಣಪ್ಪ ಬೋವಿ ಅವರ ಪ್ರಕಾರ ಕಳೆದ 3 ವರ್ಷಗಳಿಂದ ಯೋಜನೆ ಆರಂಭ ಆದಾಗಿನಿಂದಲೂ ಕೂಡ ಹಣ ಪಡೆಯುವುದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಮತ್ತು ತಾಂತ್ರಿಕ ದೋಷಗಳನ್ನು ಸರಿಪಡಿಸುವುದಕ್ಕೆ 10 ಕಚೇರಿಗಳಿಗೆ ಅಲೆದಾಡಿದ್ದೀರಿ. ಈ ಅಲೆದಾಟದಲ್ಲಿ ಅವರು ಇದುವರೆಗೆ ಬರೋಬ್ಬರಿ 25,000 ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾರೆ. ಬರಬೇಕಾದ ಹಣ 2,000 ರೂಪಾಯಿ ಆದರೆ ಅದನ್ನ ಪಡೆಯುವುದಕ್ಕೆ ನಾನು ಖರ್ಚು ಮಾಡಿದ ಹಣ 25,000 ರೂಪಾಯಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಧಿಕಾರಿಗಳು ಮಾತ್ರ ಹಾರಿಕೆ ಉತ್ತರವನ್ನ ಕೊಡ್ತಿದ್ದಾರೆ. ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಕೇವಲ ತಾಂತ್ರಿಕ ಕಾರಣ ಅನ್ನುವ ನೆಪವನ್ನ ಹೊರ್ತಿದ್ದಾರೆ ಅಂತ ಶರಣಪ್ಪ ಆರೋಪ ಮಾಡಿದ್ದಾರೆ. ಪದೇ ಪದೇ ಅರ್ಜಿ ಸಲ್ಲಿಸಿದ್ರು ಫಲ ಸಿಗದಿದ್ದಾಗ ತಾವು ಖರ್ಚು ಮಾಡಿರುವ 25,000 ಹಣವನ್ನೇ ಸರ್ಕಾರ ವಾಪಸ್ ನೀಡಲಿ ಅಂತ ಅವರು ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ನ್ಯಾಯ ಸಿಗುವವರೆಗೂ ಕೂಡ ಜಾಗ ಬಿಟ್ಟು ಕದಲೋದಿಲ್ಲ. ನನ್ನ ಪತ್ನಿ ಒಬ್ಬ ಅತಿಥಿ ಶಿಕ್ಷಕಿಯಾಗಿದ್ರು, ಅವಳಿಗೆ ಸರ್ಕಾರ ಸವಲತ್ತನ್ನ ಕೊಡ್ತಾ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಪ್ರಶ್ನಿಸಿರುವ ಶರಣಪ್ಪ ಪತ್ನಿಯ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುವವರೆಗೂ ಕೂಡ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಹಾಗಾದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕಾಮೆಂಟ್ ಅನ್ನ ಮಾಡಬಹುದು, ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.